ಓಕೆನಾ. ಇವೆರಡೂ ಒಂದು ಕಡೆ ನಿಂತ್ಕೊಂಡು ಅಂದ್ರೆ ದಚ್ಚು ಕಿಚ್ಚ ಅನ್ನೋ ಒಂದು ಬ್ರ್ಯಾಂಡು ನಿಜವಾಗ್ಲೂ ನಮ್ಮ ಸ್ಯಾಂಡಲ್ವುಡ್ ನ ಈಗಿರುವಂತ ಒಂದು ಟೆಕ್ನಾಲಜೀಸ್ ಆಗ್ಬಹುದು ಅಥವಾ ನಿರ್ದೇಶಕರು ಕೂಡ ಒಂದ್ ಸ್ವಲ್ಪ ಓವರ್ ಅಪ್ಡೇಟ್ ಆಗಿದ್ದಾರೆ. ಸೊ ಇವರಿಬ್ರು ಒಂದು ಬಲವಾಗಿ ನಿಂತ್ಕೊಂಡ್ಬಿಟ್ರು ಅಂತಂದ್ರೆ ಬೇರೆ ಲೆವೆಲಿಗೆ ಸೃಷ್ಟಿ ಸಂಚಲನ ಎಲ್ಲಾ ಕ್ರಿಯೇಟ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನಿಜವಾಗ್ಲೂ ಕೂಡ ಎಷ್ಟು ತಾಕತ್ತಿದೆ ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಅನ್ನೋದು ಪ್ರಭಾಷಿಕರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥದ್ದು. ಸೊ ಹಾಗಾಗಿನೇ ಇವತ್ತಿನ ದಿನದಲ್ಲಿ ಯಾವುದೇ ಒಂದು ಸಿನಿಮಾ ರಿಲೀಸ್ ಆದ್ರೂ ಕೂಡ ಅದನ್ನ ಕನ್ನಡಕ್ಕೂ ಕೂಡ ಅನುವಾದ ಮಾಡ್ತಕ್ಕಂಥದ್ದು ಅಂದ್ರೆ ಅನುಕರಣೆ ಮಾಡ್ತಕ್ಕಂಥದ್ದು. ಓಕೆನಾ. ಎಲ್ಲ ನನ್ನ ಡಿ ಬಾಸ್ ಅಭಿಮಾನಿಗಳಿಗೆ ನಾನ್ ಕೇಳ್ಕೊಳ್ಳೋದು ಏನಪ್ಪಾ ಅಂತ ಅಂದ್ರೆ ದಯವಿಟ್ಟು 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 ಓಕೆನಾ, ಆದಷ್ಟುನು ಅಂದ್ರೆ ದಚ್ಚು ಕಿಚ್ಚ ಈ ಹೆಸರು ನೋಡ್ರಿ ರೀ, ಅಜ್ಜಿ ಅದ್ರ ಕಿಕ್ಕೇ ಬೇರೆ ರೀ. ದಚ್ಚು ಕಿಚ್ಚ ಅನ್ನೋದು ಆ ಒಂದ್ ಹೆಸರಿಗೆ ಅಷ್ಟು ದಮ್ಮಿದೆ. ಸೊ ಮೊದ್ಲು ದಚ್ಚು ಕಿಚ್ಚ ಬಾಯ್ಸು, ದಚ್ಚು ಕಿಚ್ಚ ಅಭಿಮಾನಿಗಳ ಬಳಗ, ದಚ್ಚು ಕಿಚ್ಚ ಫಾರ್ ಎವರ್, ದಚ್ಚು ಕಿಚ್ಚ ಫ್ಯಾನ್ಸ್ ಫಾರ್ ಎವರ್, ಇವೆಲ್ಲ ಟ್ಯಾಗ್ ಲೈನ್ಸ್ಗಳು ತುಂಬಾ ಹರಿದಾಡ್ತಾ ಇತ್ತು. ಅನೇಕ ವರ್ಷಗಳೇ ಕಳೆದೋಯ್ತು ಈ ಒಂದು ಟ್ಯಾಗ್ ಲೈನ್ಗಳನ್ನ ಅಂದ್ರೆ ಎಲ್ಲೋ ಒಂದೊಂದ್ ಕಡೆ ಈಗ್ಲೂ ಓಡಾಡ್ತಾ ಇದೆ, ಹರಿದಾಡ್ತಾ ಇದೆ. ಆದ್ರೆ ಮೊದ್ಲಿನಷ್ಟು ಸಂಚಲನನ ಸೃಷ್ಟಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಓಕೆನಾ. ಇವೆರಡೂ ಒಂದು ಕಡೆ ನಿಂತ್ಕೊಂಡು ಅಂದ್ರೆ ದಚ್ಚು ಕಿಚ್ಚ ಅನ್ನೋ ಒಂದು ಬ್ರ್ಯಾಂಡು ನಿಜವಾಗ್ಲೂ ನಮ್ಮ ಸ್ಯಾಂಡಲ್ವುಡ್ ನ ಈಗಿರುವಂತ ಒಂದು ಟೆಕ್ನಾಲಜೀಸ್ ಆಗ್ಬಹುದು ಅಥವಾ ನಿರ್ದೇಶಕರು ಕೂಡ ಒಂದ್ ಸ್ವಲ್ಪ ಓವರ್ ಅಪ್ಡೇಟ್ ಆಗಿದ್ದಾರೆ. ಸೊ ಇವರಿಬ್ರು ಒಂದು ಬಲವಾಗಿ ನಿಂತ್ಕೊಂಡ್ಬಿಟ್ರು ಅಂತಂದ್ರೆ ಬೇರೆ ಲೆವೆಲಿಗೆ ಸೃಷ್ಟಿ ಸಂಚಲನ ಎಲ್ಲಾ ಕ್ರಿಯೇಟ್ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನಿಜವಾಗ್ಲೂ ಕೂಡ ಎಲ್ಲಾ ನನ್ನ ಪ್ರೀತಿಯ ಡಿ ಬಾಸ್ ಅಭಿಮಾನಿಗಳು ದಯವಿಟ್ಟು ಮ್ಯಾಕ್ಸ್ ಸಿನಿಮಾನ ನೋಡಿ. ಓಕೆನಾ. ಮ್ಯಾಕ್ಸ್ ಸಿನಿಮಾನ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಓಕೆನಾ. ಮತ್ತೆ ನಮ್ಮ ಸುದೀಪ್ ಅವರು ಕೂಡ ದರ್ಶನ್ ಅವರ ಜೊತೆಗೆ ಯಾವ ತರ ನಿಂತಿದ್ರು ಅಂತ ಅಂದ್ಬಿಟ್ಟು ಎಲ್ಲ ಅಭಿಮಾನಿಗಳಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು, ಇನ್ಕ್ಲೂಡೆಡ್ ನಮ್ಮ ಡಿ ಬಾಸ್ ದರ್ಶನ್ ಅವ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಇವೆರಡು ಹೆಸರುಗಳು, ಇವೆರಡು ಮನಸ್ಥಿತಿಗಳು ಒಂದಾಗ್ಲಿ, ಆದಷ್ಟು ಬೇಗ ಒಂದಾಗ್ಬೇಕು ಅನ್ನೋದೇ ಇಡೀ ಸ್ಯಾಂಡಲ್ವುಡ್ ಅಲ್ಲ, ಇಡೀ ಕರ್ನಾಟಕದ ಮನೆ ಮನಗಳ ಮನಸ್ಥಿತಿ ಆಗಿರತಕ್ಕಂಥದ್ದು. ಮ್ಯಾಕ್ಸ್ ಸಿನಿಮಾನ ನೋಡಿ ಆದಷ್ಟು ಪ್ರೋತ್ಸಾಹ ಮಾಡಿ. ನಮ್ಮ ಕನ್ನಡ ಸಿನಿಮಾ ರಂಗ ಬೆಳಿಬೇಕು, ನಮ್ಮ ಕನ್ನಡದ ಹೀರೋಗಳ ತಾಕತ್ತೇನು ಅನ್ನೋದು ಗೊತ್ತಾಗ್ಬೇಕು, ನಮ್ಮ ಕನ್ನಡದ ಹೀರೋಗಳು ಒಟ್ಟಾಗಿ ನಿಂತ್ರೆ ಏನ್ ಮಾಡಬಹುದು ಅನ್ನೋದನ್ನ ತೋರಿಸ್ಬೇಕು, ನಮ್ಮ ಕನ್ನಡದ ಪ್ರೇಕ್ಷಕರ ಒಂದು ಕೆಪಾಸಿಟಿ ಏನಿದೆ ಅನ್ನೋದನ್ನ ಪ್ರತಿ ಸಿನಿಮಾಗಳು, ನಮ್ಮ ಒಂದು ಹೊಸ ಸಿನಿಮಾಗಳಾಗ್ಬಹುದು ಅಥವಾ ಹೊಸಬರ ಒಂದು ಸಿನಿಮಾಗಳಾಗ್ಬಹುದು ಅಥವಾ ಹಳೆ ನಟರುಗಳ ಸಿನಿಮಾಗಳಾಗ್ಬಹುದು, ಯಾವುದೇ ಒಂದು ಸಿನಿಮಾ ಬಂತು ಅಂತಂದ್ರು ಕೂಡ ನಾವು ನಮ್ಮ ತನನ ಬಿಡ್ಕೊಂಡ್ ಕೊಡದೆ, ನಮ್ಮ ತನ ಏನಿದೆ, ನಮ್ಮ ಪ್ರೇಕ್ಷಕರು ಯಾವ ತರ, ನಮ್ಮ ಕನ್ನಡದ ಪ್ರೇಕ್ಷಕರು ಸತ್ಯವಾಗಿ ಎಷ್ಟು ತಾಕತ್ತಿದೆ ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಅನ್ನೋದು ಪ್ರಭಾಷಿಕರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿರ್ತಕ್ಕಂಥದ್ದು. ಸೊ ಹಾಗಾಗಿನೇ ಇವತ್ತಿನ ದಿನದಲ್ಲಿ ಯಾವುದೇ ಒಂದು ಸಿನಿಮಾ ರಿಲೀಸ್ ಆದ್ರೂ ಕೂಡ ಅದನ್ನ ಕನ್ನಡಕ್ಕೂ ಕೂಡ ಅನುವಾದ ಮಾಡ್ತಕ್ಕಂಥದ್ದು ಅಂದ್ರೆ ಅನುಕರಣೆ ಮಾಡ್ತಕ್ಕಂಥದ್ದು. ಓಕೆನಾ. ಸೊ ಆಗಿದೆ. ಓಕೆನಾ. ಇನ್ನು ನಮ್ಮ ಕನ್ನಡದ ಹೀರೋಗಳನ್ನ ನಾವ್ ಯಾಕೆ ಬಳಸಬಾರ್ದು, ನಮ್ಮ ಕನ್ನಡದಕ್ಕೆ ಅವರ ಒಂದು ಜೀವನನೇ ಸಮರ್ಪಿಸಿರ್ತಕ್ಕಂಥವ್ರಿಗೆ ನಾವ್ ಯಾಕೆ ಪ್ರೋತ್ಸಾಹ ಮಾಡಬಾರ್ದು. ನಾವು ಆ ಹೀರೋ ಫ್ಯಾನ್ ಈ ಹೀರೋ ಫ್ಯಾನ್ ಅನ್ನೋದಲ್ಲ. ಸೊ ನಮ್ಮ ಕನ್ನಡ ಸಿನಿಮಾ ರಂಗನ ಉಳಿಸ್ಬೇಕು, ನಮ್ಮ ಕನ್ನಡ ಸಿನಿಮಾ ರಂಗನ ಬೆಳೆಸ್ಬೇಕು, ನಮ್ಮ ಕನ್ನಡದ ಎಲ್ಲಾ ಹೀರೋಗಳನ್ನು ಕೂಡ ಗೌರವಿಸ್ಬೇಕು, ನಮ್ಮ ಕನ್ನಡಕ್ಕೋಸ್ಕರ ಹಗಲು ರಾತ್ರಿ ಎಂದೇ ಶ್ರಮ ಪಡ್ತಾ ಇರ್ತಕ್ಕಂಥ ಯಾರೇ ಆದ್ರೂ ಕೂಡ ಅವರಿಗೆ ಪ್ರೋತ್ಸಾಹ ಮಾಡ್ಬೇಕು. ಸೊ ಆ ಒಂದು ನಿಟ್ಟಿನಲ್ಲಿ ಸುದೀಪ್ ಅವರ ಒಂದು ಪಾಲು ಕೂಡ ಅಗ್ರಸ್ಥಾನದಲ್ಲೇ ಇದೆ. ಓಕೆನಾ. ನಮ್ಮ ಡಿ ಬಾಸ್ ಅವರಾಗ್ಬಹುದು, ಸುದೀಪ್ ಅವರಾಗ್ಬಹುದು, ಯಶ್ ಆಗ್ಬಹುದು, ಇನ್ನು ನಮ್ಮ ಧ್ರುವ ಸರ್ಜಾ ಅವರು ಆಗ್ಬಹುದು, ಎಲ್ರು ಕೂಡ ಒಂದು ಕನ್ನಡದ ಕೀರ್ತಿ ಪತಾಕೆನ ಬೆಳೆಸೋದಕ್ಕೋಸ್ಕರ, ಆ ಕೀರ್ತಿ ಪತಾಕೆನ ಆರಿಸೋದಕ್ಕೋಸ್ಕರನೇ ಎಲ್ರು ಹಗಲು ರಾತ್ರಿ ದುಡಿತಾ ಇರ್ತಕ್ಕಂಥದ್ದು. ಕೆಲವು ಒಂದು ವೈಯಕ್ತಿಕ ಅಂದ್ರೆ ಅವರ ಪರ್ಸನಲ್ ಲೈಫ್ ನಲ್ಲಿ ಏನೋ ಒಂದು ಇಶ್ಯೂಸ್ಗಳಾಗಿರ್ಬೋದು, ಆದಷ್ಟು ಬೇಗ ಸರಿ ಹೋಗುತ್ತೆ. ಸೊ ಎಲ್ಲಾ ನನ್ನ ಡಿ ಬಾಸ್ ಅಭಿಮಾನಿಗಳನ್ನು ಕೂಡ ಮ್ಯಾಕ್ಸ್ ಚಿತ್ರವನ್ನ ನೋಡಿ ಆಶಿಸಿ. ಓಕೆನಾ. ಮತ್ತೆ ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್, ಆದಷ್ಟು ಬೇಗ ಈ ಎರಡು ಹೆಸರು
ಒಂದಾಗ್ಬೇಕು. ಈ ಎರಡು ಮನಸ್ಥಿತಿಗಳು ಕೂಡ ಒಗ್ಗೂಡಬೇಕು, ಒಂದಾಗಿ ನಿಂತ್ಕೋಬೇಕು. ನಮ್ಮ ಕನ್ನಡ ಅಂದ್ರೆ ಸ್ಯಾಂಡಲ್ವುಡ್ ನಲ್ಲಿ ಇವರಿಬ್ರು ಒಂದೇ ಒಂದು ಏನಂತಾರೆ, ಮೊದ್ಲು ಸಂಗೊಳ್ಳಿ ರಾಯಣ್ಣ, ಸಾರಥಿ ಆ ಟೈಮ್ ನಲ್ಲೆಲ್ಲ ಸುದೀಪ್ ಅವರು ಹೆಂಗ್ ನಿಂತ್ಕೊಂತಿದ್ರು ಅಂತ ಅಂದ್ರೆ ನಮ್ಮ ದರ್ಶನ್ ಅವರ ಪರವಾಗಿ ನಿಜವಾಗ್ಲೂನು ನಾನು ಕೆಲವು ವಿಡಿಯೋಗಳನ್ನ ನೋಡಿದಾಗ ಮೈ ಜುಮ್ ಅನ್ಸುತ್ತೆ. ದರ್ಶನ್ ಅವ್ರನ್ನ ಅಂದ್ರೆ ಹೋಗೋದಕ್ಕೂ ಕೂಡ ಆಗ್ತಾ ಇರಲ್ಲ, ಅಷ್ಟು ಫ್ಯಾನ್ಸ್ ಕ್ರೇಜ್ ಇರುತ್ತೆ, ಅಷ್ಟು ಫ್ಯಾನ್ಸ್ ಗಳು ಬಂದು ಆ ಅಂದ್ರೆ ಮುಂದೆ ನಿಂತಾಗ ಸುದೀಪ್ ಅವರು ಒಂದೇನಂತಾರೆ ತನ್ನ ತಮ್ಮನ್ನ ಕರ್ಕೊಂಡು ಹೋಗೋ ತರದಲ್ಲಿ ಕರ್ಕೊಂಡು ಹೋಗಿ ಕಾರ್ನಲ್ಲಿ ಕೂರಿಸ್ಕೊಂಡು ಕಾರ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾರೆ. ಓಕೆನಾ. ದರ್ಶನ್ ಅವ್ರನ್ನ ತುಂಬಾ ಅವರು ದರ್ಶನ್ ಅವ್ರಿಗೆ ಹಿಂಗೆ ನಿಂತಿದ್ರು. ಏನೋ ಅದೇನೋ ಅಂತಾರಲ್ಲ, ಆಗ್ಬಾರ್ದಂತ ಸಮಯದಲ್ಲಿ ಏನೋ ಆಗಿರ್ತಕ್ಕಂಥದ್ದು. ಅದು ಬರೀ ಅವ್ರಿಬ್ರಿಗೆ ನಷ್ಟ ಅಲ್ಲ, ಖಂಡಿತವಾಗಿ ಇಡೀ ಕರ್ನಾಟಕಕ್ಕೆ, ನಮ್ಮ ಸ್ಯಾಂಡಲ್ವುಡ್ಗೆ ನಷ್ಟ ಆಗುವಂತದ್ದು. ಆದಷ್ಟು ಬೇಗ ಒಂದಾಗ್ಲಿ. ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ KFI ನ್ಯೂಸ್ ಅಪ್ಡೇಟ್. ನಮಸ್ಕಾರ.